ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮ PSTR ನೋಟಿಫಿಕೇಶನ್ ಹೊರಬೀಳೋ ಚಾನ್ಸಸ್ ಇದೆ ಸದ್ಯದಲ್ಲೇ. ನೋಟಿಫಿಕೇಶನ್ ಹೊರಬೀಳೋಕ್ಕಿಂತ ಮುಂಚೆ ನಿಮ್ಮ ಪ್ರಿಪ್ರೇಷನ್ ಈಗಲಿಂದಲೇ ಸ್ಟಾರ್ಟ್ ಮಾಡ್ತಾ ಬನ್ನಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ PSTR ಎಕ್ಸಾಮು ಮತ್ತು HSTR GPSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಡೈಲಿ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ವೀಡಿಯೋಸ್ನ ಮಿಸ್ ಮಾಡ್ದೇ ವಾಚ್ ಮಾಡ್ತಾ ಬನ್ನಿ. ಹಾಗೆ PSTR ಎಕ್ಸಾಮಲ್ಲಿ ನೀವು ಸ್ಕೋರ್ ಮಾಡ್ಕೋಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಮಿಸ್ ಮಾಡ್ದೇ ಫಾಲೋ ಮಾಡ್ತಾ ಬನ್ನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಈ PSTR ಎಕ್ಸಾಮು, GPSTR HSTR ಎಕ್ಸಾಮ್ಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲಬಲ್ ಇದೆ. ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ PSTR HSTR ಅಥವಾ GPSTR ಎಕ್ಸಾಮಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಮಿಸ್ ಮಾಡ್ದೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪನ್ನು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 100% ನೀವು ಈ ಸಲ ಎಕ್ಸಾಮಲ್ಲಿ ಸಕ್ಸಸ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ನಾನು ಈ ಒಂದು ಯೂಟ್ಯೂಬ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ, ಈ PSTR ಮ್ಯಾಥ್ಸಲ್ಲಿ, ಎಸ್ಪೆಷಲಿ PSTR ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಮ್ಯಾಥ್ಸ್ ಅನ್ನೋದು ಒಂದು ಕಬ್ಬಿಣದ ಕಡಲೆ ಅಂತಾರೆ. ಬಟ್ ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟು. ಆ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡ್ಕೋಬೇಕು, ನಿಮ್ಮ ಸ್ಕೋರ್ನ ಹೆಚ್ಚಿಸ್ಬೇಕು ಅಂದರೆ ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡೋದನ್ನ ಫಾಲೋ ಮಾಡ್ತಾ ಬನ್ನಿ. ಈ ಕ್ಲಾಸಲ್ಲಿ ಯಾವ ಥರ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಬಿಡಿಸೋ ವಿಧಾನಗಳನ್ನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಹಾಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಮೊದಲನೇ ಪ್ರಶ್ನೆ ಬರೋಣ. ಯಾವ ಥರ ಮ್ಯಾಥ್ಸ್ ಪ್ರಶ್ನೆಗಳಿರ್ತವೆ ಅಂತ ನೋಡ್ತಾ ಬರೋದಾದ್ರೆ, Girish started a business investing rupees 45,000. After 3 months, Vijay with rupees 60,000. And after another 6 months, Anushka with rupees 90,000 joined him. At the end of the year, they made a profit of rupees 16,500. What is Girish's share of profit ಅಂತ ಇದೆ ನೋಡ್ರಿ. ಈ ಕ್ವಶನ್ನು ಈ ಮ್ಯಾಥ್ಸಲ್ಲಿ ದೈನಂದಿನ ಜೀವನದಲ್ಲಿ ಗಣಿತ ಅಂತ ಬರುತ್ತೆ. ನಿಮಗೆ ಮ್ಯಾಥ್ಸ್ ಇನ್ ಡೇ ಟು ಡೇ ಆಕ್ಟಿವಿಟೀಸ್ ಅಂತ ಬರುತ್ತೆ. ದೈನಂದಿನ ಜೀವನದಲ್ಲಿ ಗಣಿತ ಅಂದರೆ ಮ್ಯಾಥ್ಸ್ ಇನ್ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಎಸ್ಪೆಷಲಿ ಅದರಲ್ಲಿ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಪಾಲುಗಾರಿಕೆ ವ್ಯವಹಾರ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಬರುತ್ತೆ. ಆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಸೊ ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಗಿರೀಶ್ 45,000 ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ ಒಂದು ವ್ಯವಹಾರನ ಆರಂಭ ಮಾಡ್ತಾರೆ. 45,000 ರೂಪೀಸ್ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಗಿರೀಶ್. ಸೊ ಅವನು ಸ್ಟಾರ್ಟ್ ಮಾಡಿ 3 ತಿಂಗಳು ಆದಮೇಲೆ ವಿಜಯ್ 60,000 ರೂಪಾಯಿ ಇನ್ವೆಸ್ಟ್ ಮಾಡಿ ಮತ್ತೆ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಜಾಯಿನ್ ಆಗ್ತಾನೆ ಅಂತ. ಸೊ ಇನ್ನೊಂದು 6 ತಿಂಗಳ ನಂತರ ಅಂದರೆ ಅಲ್ಲಿಂದ ಮತ್ತೆ 6 ತಿಂಗಳ ಆದಮೇಲೆ ಆಫ್ಟರ್ ಅನದರ್ 6 ಮಂತ್ಸ್ ಅಂದರೆ ವಿಜಯ್ ಜಾಯ್ನ್ ಆಗಿ 6 ತಿಂಗಳ ಆದಮೇಲೆ ಅಂಕುಶ್ 90,000 ರೂಪಾಯಿ ಇನ್ವೆಸ್ಟ್ ಮಾಡಿ ಮತ್ತೆ ಆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿ ಜಾಯ್ನ್ ಆಗ್ತಾನೆ ಅಂತ, ಅವರೊಂದಿಗೆ ಸೇರಿಕೊಂಡರು ಅಂತ. ವರ್ಷದ ಕೊನೆಯಲ್ಲಿ ಆ ಬಿಸ್ನೆಸ್ಸಲ್ಲಿ ಟೋಟಲ್ 16,500 ರೂಪಾಯಿ ಲಾಭ ಬರ್ತಾ ಇದೆ ಅಂತ. ಸೊ ಆ ಲಾಭದಲ್ಲಿ ಗಿರೀಶ್ ಅವರ ಲಾಭದ ಪಾಲು ಎಷ್ಟು, ಗಿರೀಶ್ನಿಗೆ ಎಷ್ಟು ಲಾಭದ ಪಾಲು ಸಿಗುತ್ತೆ, 16,500 ರೂಪಾಯಿನಲ್ಲಿ ಗಿರೀಶ್ ಸಿಗ್ತಕ್ಕಂಥ ಲಾಭದ ಪಾಲು ಎಷ್ಟು ಅಂತ ಪ್ರಶ್ನೆ ಇದೆ. ಇದನ್ನು ಸಿಂಪಲಾಗಿ ಬಿಡಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ಆ 3 ಜನ ಸೇಮ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಸೇಮ್ ಅಮೌಂಟು ಕೂಡ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಎಷ್ಟೆಷ್ಟು ಅಮೌಂಟನ್ನು ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಎಲ್ಲ ಬರ್ಕೊಂಡು ಸೊ ಅವರ ಇನ್ವೆಸ್ಟ್ಮೆಂಟ್ ರೇಷಿಯೋ ಕಂಡುಹಿಡಿಬೇಕು. ಅಂದರೆ ಅನುಪಾತ, ಬಂಡವಾಳಗಳ ಅನುಪಾತದ ಆಧಾರದ ಮೇಲೆ ಬಂದಿರೋ ಲಾಭ ಅಥವಾ ನಷ್ಟನಾಗಲಿ ಶೇರ್ ಮಾಡ್ಕೋಬೇಕಾಗುತ್ತೆ. ಅವರ ಇನ್ವೆಸ್ಟ್ಮೆಂಟ್ ರೇಷಿಯೋ ಕಂಡುಹಿಡಿಯೋದಾದ್ರೆ ನೋಡ್ರಿ, ಫಸ್ಟ್ G ಅಂದರೆ ಗಿರೀಶ್, ಆಮೇಲೆ ವಿಜಯ್ ಅಂದರೆ ವಿ ಬರಿತಾ ಇದೀನಿ, ನೆಕ್ಸ್ಟ್ ಅಂಕುಶ್ ಅಂದರೆ ಎ ಬರಿತಾ ಇದೀನಿ, ವಿಜಯ್ ಗಿರೀಶ್ ಅಂಕುಶ್ ಅಂತ ಬರಿತಾ ಇದೀನಿ. ಫಸ್ಟ್ ಇನ್ವೆಸ್ಟ್ ಮಾಡಿರೋದು 45,000 ರೂಪಾಯಿ ಸ್ಟಾರ್ಟಿಂಗು ಗಿರೀಶ್ ಇನ್ವೆಸ್ಟ್ ಮಾಡಿದ್ದಾನೆ. ನೆಕ್ಸ್ಟ್ ವಿಜಯ್ ಇನ್ವೆಸ್ಟ್ ಮಾಡಿರೋ ಅಮೌಂಟು 60,000 ರೂಪಾಯಿ ಕೊಟ್ಟಿದ್ದಾನೆ, 60,000 ಬರೆಯೋಣ. ಅಂಕುಶ್ ಇನ್ವೆಸ್ಟ್ ಮಾಡಿರೋ ಅಮೌಂಟು 90,000 ಹೇಳಿದ್ದಾರೆ, 90,000 ಬರ್ಕೊಳ್ಳೋಣ. ಬಟ್ ಸೇಮ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಬೇರೆ ಬೇರೆ ಟೈಮಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಟೈಮು ಕೂಡ ಇನ್ಕ್ಲೂಡ್ ಮಾಡೇ ಬರೀಬೇಕು. ವರ್ಷದ ಕೊನೆಯಲ್ಲಿ ಅಂತಿದೆ, ಅರ್ಥ ಎಂಡ್ ಆಫ್ ದ ಇಯರ್ ಅಂತಿದೆ. ವರ್ಷದ ಕೊನೆಯಲ್ಲಿ ಅಂತಿರೋದ್ರಿಂದ ಗಿರೀಶ್ ಸ್ಟಾರ್ಟಿಂಗೇ ಇನ್ವೆಸ್ಟ್ ಮಾಡಿದಾನೆ ಅಂದರೆ ಇವನು ಇನ್ವೆಸ್ಟ್ಮೆಂಟ್ನ ಟೈಮ್ ಪೀರಿಯಡ್ಡು 1 ವರ್ಷಕ್ಕೆ 12 ತಿಂಗಳಲ್ಲ, 12 ತಿಂಗಳ ಅವಧಿವರೆಗೂ ಇನ್ನು ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಇರುತ್ತೆ ಗಿರೀಶ್ದು ಅಂತ.
ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿರೋದ್ರಿಂದ. ಟೋಟಲ್ 12 ತಿಂಗಳಲ್ಲಿ ಸ್ಟಾರ್ಟಿಂಗ್ 3 ತಿಂಗಳು ವಿಜಯ್ನ ಇನ್ವೆಸ್ಟ್ಮೆಂಟ್ ಇಲ್ಲ. 3 ತಿಂಗಳ ನಂತರ ಇನ್ವೆಸ್ಟ್ ಮಾಡಿದನಂದ್ರೆ 12 ತಿಂಗಳಲ್ಲಿ ಸ್ಟಾರ್ಟಿಂಗ್ 3 ತಿಂಗಳಿಲ್ಲ ಅಂದರೆ ಉಳಿದ 9 ತಿಂಗಳ ಅವಧಿವರೆಗೂ ವಿಜಯ್ನ ಇನ್ವೆಸ್ಟ್ಮೆಂಟಲ್ಲಿ ಇರುತ್ತೆ ಅಂತ. ಸೊ ಇಲ್ಲಿಂದ ಮತ್ತೆ 6 ತಿಂಗಳು ಆದಮೇಲೆ ಸ್ಟಾರ್ಟಿಂಗ್ 3 ತಿಂಗಳು ಮತ್ತು 6 ತಿಂಗಳು ಅಂದರೆ ಟೋಟಲ್ 9 ತಿಂಗಳು ಆದಮೇಲೆ ಅಂಕುಶ್ ಇನ್ವೆಸ್ಟ್ ಮಾಡಿರೋದು. ಹಾಗಾಗಿ 12 ತಿಂಗಳಲ್ಲಿ 9 ತಿಂಗಳು ಮೈನಸ್ ಮಾಡಿದ್ರೆ ಅಂಕುಶ್ನ ಇನ್ವೆಸ್ಟ್ಮೆಂಟು ಉಳಿದ 3 ತಿಂಗಳ ಅವಧಿವರೆಗೂ ಮಾತ್ರ ಇರುತ್ತೆ. ಇಂಟು 3 ಬರ್ಕೊಂಡು. ಸೊ ಈ 3 ಜನದ ಇನ್ವೆಸ್ಟ್ಮೆಂಟ್ ರೇಷಿಯೋ ಕಂಡುಹಿಡಿಬೇಕಂದ್ರೆ ಯಾವ ನಂಬರಿಂದ ಕ್ಯಾನ್ಸಲ್ ಆಗ್ತವೆ ಕ್ಯಾನ್ಸಲ್ ಮಾಡ್ಕೊಂತ ಬರಲಿ. ಇಲ್ಲಿರೋ 3 0, ಇಲ್ಲಿರೋ 3 0, ಇಲ್ಲಿರೋ 3 0 ಡೈರೆಕ್ಟಾಗಿ ಕ್ಯಾನ್ಸಲ್ ಆಗ್ತವೆ. ಆಮೇಲೆ ಎಲ್ಲ ನಂಬರ್ಸು ಸೇಮ್ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತಾವೆ ಅಂದರೆ ಇದು 15 3 45, 15 4 60, 15 6 90 ಕ್ಯಾನ್ಸಲ್ ಆಗುತ್ತೆ. ಮತ್ತು ಸೇಮ್ ನಂಬರಿಂದ ಎಲ್ಲವೂ ಕ್ಯಾನ್ಸಲ್ ಆಗ್ತವೆ ನಾವು ಚೆಕ್ ಮಾಡಿರಿ. ಇದು 3 1 3, ಇದು 3 3 9, ಇದು 3 4 12 ಕ್ಯಾನ್ಸಲ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ಇದು 2 ರಿಂದ 2 2 4, ಇದು 2 2 4, ಇದು 2 3 6 ಕ್ಯಾನ್ಸಲ್ ಆಗಿ ಇಲ್ಲಿ 3 ಇಂಟು 2 ಅಂದರೆ 6 ಬರುತ್ತೆ. ಇಲ್ಲಿ 2 ಇಂಟು 3 ಅಂದರೆ 2 3 6 ಬರುತ್ತೆ. ಇಲ್ಲಿ 3 ಇಂಟು 1 ಅಂದರೆ 3 ಬರುತ್ತೆ. ಮತ್ತು 3 ಮಗಿಲಿ 3 1 ಇದು 3 2 3 2 ಕ್ಯಾನ್ಸಲ್ ಆಗಿ 2:2:1 ರೇಷಿಯೋ ಪ್ರಕಾರ ಅಲ್ಲಿ ಬಂದಿರೋ ಲಾಭವನ್ನು 3 ಜನ ಹಂಚ್ಕೋಬೇಕು. ಈ ಅನುಪಾತದ ಆಧಾರದ ಮೇಲೆ ಬಂದಿರೋ ಪ್ರಾಫಿಟನ್ನು ಶೇರ್ ಮಾಡ್ಕೋಬೇಕು. ಸೊ ಟೋಟಲಿ 3 ಜನ ಸೇರಿ ರೇಷಿಯೋ 2 + 2 4, 4 + 1 5 ಆಗುತ್ತಲ್ಲ. ಟೋಟಲ್ ರೇಷಿಯೋ 5ಕ್ಕೆ ಟೋಟಲಿ 16,500 ರೂಪಾಯಿ ಲಾಭ ಬಂದಿದೆ ಅಂದರೆ ಇಲ್ಲಿ ಗಿರೀಶ್ನ ಲಾಭದ ಪಾಲು ಬೇಕಂದ್ರೆ ಇಂಟು 2 ಮಾಡ್ಕೊಂಡ್ರೆ ಗಿರೀಶ್ನ ಲಾಭದ ಪಾಲು ಸಿಗುತ್ತೆ. ಟೋಟಲ್ ರೇಷಿಯೋ 5ಕ್ಕೆ 16,500 ರೂಪಾಯಿ ಆದರೆ ಗಿರೀಶ್ನ ಲಾಭದ ಪಾಲು ಬೇಕಂದ್ರೆ ಅವ್ನು ಇನ್ವೆಸ್ಟ್ಮೆಂಟ್ ರೇಷಿಯೋ 2 ಇದೆಲ್ಲ ಇಂಟು 2 ಹಾಕೊಂಡ್ರೆ ಗಿರೀಶ್ನ ಲಾಭದ ಪಾಲು ಸಿಗುತ್ತೆ. 5 3 15 1 ಉಳಿಯುತ್ತೆ. ಮತ್ತು 5 3 15 2 0 ಪಕ್ಕ ಬರೆಯೋಣ. 3,300 ಇಂಟು 2 ಅಂದರೆ 6,600 ಆಗುತ್ತೆ. 6,600 ಆಗುತ್ತೆ. 6,600 ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. Sum of a number of 2 digits and the number obtained by reversing the digits of the first number is 110. If the difference of the digits is 4, then the number is. ನೋಡಿ, ಇದು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನಂಬರ್ ಸಿಸ್ಟಮ್ ಅಂತ ಒಂದು ಪಾಠ ಬರುತ್ತೆ. ಅಂಕಿಗಳು ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಆ ನಂಬರ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಆಗಿರುತ್ತೆ. ನೋಡಿ, 2 ಅಂಕಿಯ ಸಂಖ್ಯೆ ಇದೆ, 2 ಡಿಜಿಟ್ ನಂಬರ್ ಇದೆ ಅಂತ. 2 ಅಂಕಿಯ ಸಂಖ್ಯೆ ಯಾವುದೋ ಒಂದಿದೆ. ಆ ಸಂಖ್ಯೆ ಮತ್ತು ಆ ಸಂಖ್ಯೆಯಲ್ಲಿರೋ ಅಂಕಿಗಳನ್ನು ತಿರುಗಿಸಿದಾಗ ಅಥವಾ ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆ ಏನಿರುತ್ತಲ್ಲ ಅವೆರಡನ್ನೂ ಕೂಡಿದಾಗ ಮೊತ್ತ 110 ಬರುತ್ತೆ ಅಂತ. 2 ಅಂಕಿಯ ಸಂಖ್ಯೆ, ಆ ಸಂಖ್ಯೆನ ಇಂಟರ್ಚೇಂಜ್ ಮಾಡಿದಾಗ ಬರೋ ಸಂಖ್ಯೆಯನ್ನು ಎರಡೂ ಕೂಡಿದಾಗ ಮೊತ್ತ 110 ಬರುತ್ತೆ ಅಂತ ಹೇಳಿದ್ದೇನೆ. ಆ ಸಂಖ್ಯೆಯಲ್ಲಿನ ಅಂಕೆಗಳ ವ್ಯತ್ಯಾಸ, 2 ಅಂಕಿಯ ಸಂಖ್ಯೆ ಇರುತ್ತಲ್ಲ ಅವೆರಡೂ ಅಂಕೆಗಳನ್ನ ವ್ಯತ್ಯಾಸ 4 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಹಾಗಿದ್ರೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಇದು ನಂಬರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಅಲ್ಲ. ಇದನ್ನು ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಅಂದರೆ ಆಪ್ಷನ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಕೊಟ್ಟರೆ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದಕ್ಕೆ ಆನ್ಸರ್ ಮಾಡಿದರೆ ಸಿಂಪಲಾಗಿ ಬಿಡಿಸ್ಬೋದು. ನೋಡಿರಿ, ಇಲ್ಲಿ ಒಂದು ಸಿಂಪಲ್ ಕ್ಲೂ. ಇಲ್ಲಿ ಆ ಸಂಖ್ಯೆಯಲ್ಲಿನ ಅಂಕೆಗಳ ವ್ಯತ್ಯಾಸ 4 ಇದೆ ಅಂದರೆ 6ರಲ್ಲಿ 2 ಕಳೆದ್ರೆ ವ್ಯತ್ಯಾಸ 4 ಕರೆಕ್ಟ್ ಬರುತ್ತೆ. 7ರಲ್ಲಿ 3 ಮೈನಸ್ ಮಾಡಿರಿ ವ್ಯತ್ಯಾಸ 4 ಬರುತ್ತೆ. 8ರಲ್ಲಿ 4 ಮೈನಸ್ ಮಾಡಿದ್ರೆ ವ್ಯತ್ಯಾಸ 4 ಬರುತ್ತೆ. 5ರಲ್ಲಿ 1 ಮೈನಸ್ ಮಾಡಿದ್ರೆ ವ್ಯತ್ಯಾಸ 4 ಬರುತ್ತೆ. ಎಲ್ಲ ಸಂಖ್ಯೆಯಲ್ಲಿರೋ ಅಂಕೆಗಳ ವ್ಯತ್ಯಾಸ ಪ್ರತಿಯೊಂದರಲ್ಲಿ 4 ಬರ್ತಾ ಇದೆ ಅಂದರೆ ಈ ಕಂಡೀಷನ್ ಪ್ರಕಾರ ಎಲ್ಲವೂ ಕರೆಕ್ಟ್ ಅನಿಸ್ತವೆ. ಆದರೆ ಮೊದಲನೇ ಕಂಡೀಷನ್ ಏನಿದೆ ಅಂದರೆ 2 ಅಂಕಿಯ ಸಂಖ್ಯೆ 62 ಅನ್ನೋದು 2 ಅಂಕಿಯ ಸಂಖ್ಯೆ ಇದೆ, ಫಸ್ಟ್ ಆಪ್ಷನ್. ಇದನ್ನು ಉಲ್ಟಾ ಮಾಡಿದರೆ, ರಿವರ್ಸ್ ಮಾಡಿದರೆ 26 ಆಗುತ್ತೆ. 62 + 26 ಕೂಡಿದಾಗ 88 ಬರುತ್ತೆ. ಮೊತ್ತ 110 ಅಂತ ಹೇಳಿದ್ದಾನೆ. ಬಟ್ ಇಲ್ಲಿ 88 ಬರ್ತಾ ಇದೆ ಅಂದರೆ ಆನ್ಸರ್ 62 ಅಲ್ಲ, ಇದು ರಾಂಗ್ ಆನ್ಸರ್ ಅಂತ ಹೇಳ್ಬೋದು. 62 ಈಸ್ ನಾಟ್ ಎ ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ಬರೋಣ. 73 ಅನ್ನೋ ಒಂದು ಸಂಖ್ಯೆಯಿಂದ ಉಲ್ಟಾ ಮಾಡಿದ್ರೆ, ರಿವರ್ಸ್ ಮಾಡಿದ್ರೆ 37 ಆಗುತ್ತೆ. ಇವೆರಡು ಕೂಡಿದಾಗ 110 ಬರುತ್ತೆ. ಆ ಎರಡೂ ಸಂಖ್ಯೆಗಳ ಮೊತ್ತ 110 ಬರ್ತಾ ಇದೆ ಅಂದರೆ ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸಿ ಚೆಕ್ ಮಾಡಿ ನೋಡ್ರಿ. 84 ಅದನ್ನ ಉಲ್ಟಾ ಮಾಡಿದ್ರೆ 48 ಆಗುತ್ತೆ. ಇವೆರಡು ಕೂಡಿದಾಗ 132 ಬರುತ್ತೆ. ಇಲ್ಲಿರೋದು 110 ಆಗಿರೋದ್ರಿಂದ ಇದು ರಾಂಗ್ ಆನ್ಸರ್. ಆಪ್ಷನ್ ಡಿ ಚೆಕ್ ಮಾಡ್ರೆ. 51 ಉಲ್ಟಾ ಮಾಡ್ರೆ ರಿವರ್ಸ್ ಮಾಡ್ರೆ 15 ಆಗುತ್ತೆ. ಇವೆರಡು ಕೂಡಿರೋ 66 ಆಗುತ್ತೆ. ಇಲ್ಲಿರೋದು ಮೊತ್ತ 110 ಆಗಿರೋದ್ರಿಂದ ಇದು ರಾಂಗ್ ಆನ್ಸರ್. ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್. ಇದಕ್ಕೆ ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ.
ದ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತಿದೆ. ರಾಷ್ಟ್ರೀಯ ಗಣಿತ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ, ರಾಷ್ಟ್ರೀಯ ಗಣಿತ ದಿನವನ್ನು ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡೋದು ಡಿಸೆಂಬರ್ 22ಗೆ. ಡಿಸೆಂಬರ್ 22ನೇ ತಾರೀಕಂದು ನಾವು ರಾಷ್ಟ್ರೀಯ ಗಣಿತ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಡಿಸೆಂಬರ್ 22ಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ನಾವು ಡಿಸೆಂಬರ್ 22ಕ್ಕೆ ರಾಷ್ಟ್ರೀಯ ಗಣಿತ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಆನ್ ದ ಹಾನರ್ ಆಫ್ ದ ಫೇಮಸ್ ಇಂಡಿಯನ್ ಮ್ಯಾಥಮೆಟಿಷಿಯನ್ ಶ್ರೀನಿವಾಸ್ ರಾಮಾನುಜನ್. ಈ ಶ್ರೀನಿವಾಸ್ ರಾಮಾನುಜನರು ಭಾರತೀಯ ಗಣಿತಶಾಸ್ತ್ರಜ್ಞ ಇದರಲ್ಲ, ಅವರ ಜನ್ಮದಿನದ ಅಂಗವಾಗಿ ಆನ್ ದ ಆನರ್ ಆಫ್ ಈಸ್ ಬರ್ತ್ಡೇ ಅಂದರೆ ಶ್ರೀನಿವಾಸ್ ರಾಮಾನುಜನ್ ಇದರಲ್ಲ, ಇವರ ಬರ್ತ್ಡೇ ಜನ್ಮದಿನದ ಅಂಗವಾಗಿ ನಾವು ಪ್ರತಿ ವರ್ಷ ಡಿಸೆಂಬರ್ 22ನೇ ತಾರೀಕಂದು ರಾಷ್ಟ್ರೀಯ ಗಣಿತ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಡಿಸೆಂಬರ್ 22ಕ್ಕೆ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಕರಿತೀವಿ. ಯಾಕಂದರೆ ಶ್ರೀನಿವಾಸ್ ರಾಮಾನುಜನ್ ಬರ್ತ್ಡೇ ಡೇಟ್ ಏನಿದೆ ಅಂದರೆ ಜನ್ಮ ದಿನಾಂಕ 22/12/1887 ಅಂತ. 22/12/1887 ಇದೆಯಲ್ಲ, 22ನೇ ತಾರೀಕು ಡಿಸೆಂಬರ್ 22ನೇ ತಾರೀಕು 1887ರಂದು ಶ್ರೀನಿವಾಸ್ ರಾಮಾನುಜನ್ ಅವರು ಜನಿಸಿರ್ತಾರೆ. ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಇವರ ಬರ್ತ್ಡೇ ಡೇಟ್ ಇದೆಯಲ್ಲ, ಈ ಡೇಟನ್ನೇ ಯೂಸ್ ಮಾಡ್ಕೊಂಡು ರಾಮಾನುಜನ್ ಸ್ಕ್ವೇರ್ ಅಂತ ಒಂದು ಕ್ರಿಯೇಟ್ ಮಾಡಿ ರಾಮಾನುಜನ್ ಚೌಕ ಅಂತ ಕರೀತಾರೆ. ಆ ಚೌಕ ನೋಡ್ರಿ, ಆ ಚೌಕದಲ್ಲಿ ಕೆಲವೊಂದು ಲಾಜಿಕ್ಸ್ ಇದೆ ನೋಡ್ರಿ. ಈ 22 ಡಿಸೆಂಬರ್ 1887 ಇದೆಯಲ್ಲ ನೋಡ್ರಿ, 22ನೇ ತಾರೀಕು 12ನೇ ತಿಂಗಳು 1887 ಇದು ಸೆಂಚುರಿ ಇಯರು, ಇದು ಇಯರು. ಇದು 1887 ಅಂತ ಬರಿತೀವಲ್ಲ, 22/12/1887 ಯೂಸ್ ಮಾಡ್ಕೊಂಡು. ಇದೇ ರೀತಿ ಇನ್ನೂ 3 ರೋಸ್ ಬರಿತಾ ಹೋಗಿದಾರಲ್ಲ. ಇಲ್ಲಿ ನೋಡ್ರಿ, ಆ ಚೌಕದ ವಿಶೇಷತೆ ಏನು ಅಂದರೆ, ಈ ರಾಮಾನುಜನ್ ಚೌಕದ ವಿಶೇಷತೆ ಏನಂದರೆ, ಇವೆಲ್ಲ ಸಂಖ್ಯೆ ಕೂಡ್ರಿ 22 + 18 40 ಆಗುತ್ತೆ. 40 + 12 ಅಂದರೆ 52 ಬರುತ್ತೆ. 52 + 87 ಅಂದರೆ ಟೋಟಲಿ 139 ಬರುತ್ತಲ್ಲ. ಈ ಮೊದಲನೇ ಅಡ್ಡ ಸಾಲಲ್ಲಿರೋ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ 139 ಬರುತ್ತೆ. ಎರಡನೇ ಅಡ್ಡ ಸಾಲಲ್ಲಿ ಬರೋ ಎಲ್ಲ ಸಂಖ್ಯೆಗಳನ್ನು ಕೂಡ್ರಿ ಅದು 139 ಆಗುತ್ತೆ. ಇವೆಲ್ಲ ಸಂಖ್ಯೆಗಳು ಕೂಡ್ರಿ 139 ಆಗುತ್ತೆ. ಇವೆಲ್ಲ ಸಂಖ್ಯೆಗಳು ಕೂಡ್ರಿ 139 ಆಗುತ್ತೆ. ಹಿಂಗೆ ರೋ ಕಾಲಮ್ ವೈಸ್ ಇವೆಲ್ಲ ಸಂಖ್ಯೆ ಕೂಡ್ರಿ 139 ಬರುತ್ತೆ. ಇದು 139 ಬರುತ್ತೆ, ಇದು 139 ಬರುತ್ತೆ, ಇದು 139 ಬರುತ್ತೆ. ಒಟ್ಟು ಯಾವುದೇ 4 ಸಂಖ್ಯೆಗಳನ್ನು ಯಾವುದೇ ಪ್ಯಾಟ್ರನಲ್ಲಿ ಕೂಡಿದ್ರೆ 139 ಬರೋ ಥರನೇ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ರೆಡಿ ಮಾಡಿದ್ದಾರೆ ಶ್ರೀನಿವಾಸ್ ರಾಮಾನುಜನ್ ಅವರು. ನೋಡ್ರಿ, ಅದೇ ರೀತಿ ಹಿಂಗೆ ಡಯಾಗ್ನಲಿ 4 ಸಂಖ್ಯೆಗಳು ಕೂಡ್ರಿ ಎಲ್ಲದು 139 ಆಗುತ್ತೆ. ಈ ಡಯಾಗ್ನಲಿ 4 ಸಂಖ್ಯೆಗಳು ಕೂಡ್ರಿ ಅದು 139 ಬರುತ್ತೆ. ಹಿಂಗೆ 4 ಸಂಖ್ಯೆಗಳನ್ನ ಕೂಡ್ರಿ ಇದು 139 ಬರುತ್ತೆ. ಇಲ್ಲಿ ಬರೋ 4 ಸಂಖ್ಯೆಗಳು ಕೂಡ್ರಿ ನೆಕ್ಸ್ಟ್ ಬರೋ ಈ 4 ಸಂಖ್ಯೆಗಳು ಕೂಡ್ರಿ 139 ಬರುತ್ತೆ. ಒಟ್ಟು ಯಾವುದೇ 4 ಸಂಖ್ಯೆಗಳನ್ನ ಕೂಡ್ತಾವಲ್ಲ ಟೋಟಲಿ 139 ಬರೋ ಥರನೇ ಈ ಒಂದು ರಾಮಾನುಜನ್ ಚೌಕವನ್ನು ರಚನೆ ಮಾಡಿದ್ದಾರೆ. ಇವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಡಿಸೆಂಬರ್ 22ಕ್ಕೆ ನಾವು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ನೋಡ್ರಿ, ಬೇಕಾದ್ರೆ ಅದು ಯಾವ ಥರ ಈ ಒಂದು ರಾಮಾನುಜನ್ ಚೌಕ ಕ್ರಿಯೇಟ್ ಮಾಡಿದ್ರು ಅಂದರೆ ಬೇಕಾದ್ರೆ ಈ ಸ್ಕ್ರೀನ್ ಶಾಟ್ ತಕ್ಕೊಂಡು ಇದು ಡೇಟು, ಮಂತು, ಇಯರಲ್ಲಿ ಫಸ್ಟ್ ಡಿಜಿಟ್ 2 ಡಿಜಿಟ್ಸು, ಲಾಸ್ಟ್ 2 ಡಿಜಿಟ್ಸ್ ಇದು. ಅದೇ ರೀತಿ ಈ ರೀತಿ ಇದು ಸ್ಮಾಲ್ ವೈ ಅಂದರೆ ಫಸ್ಟ್ 2 ಡಿಜಿಟ್ಸು, ಕ್ಯಾಪಿಟಲ್ ವೈ ಅಂದರೆ ಲಾಸ್ಟ್ 2 ಡಿಜಿಟ್ಸ್ ಅಂತ ತಗೊಂಡು ಈ ರೀತಿ ಏನೇನು ಚೇಂಜಸ್ ಮಾಡಿ ನಂಬರ್ಸ್ ಬರ್ದಲ್ಲ ಅಂತ ಈ ಒಂದು ಚೌಕದಲ್ಲಿ ಕಾಣಿಸ್ತಾ ಇದೆ. ಇದೇ ಥರ ನೀವು ನಂಬರ್ಸ್ನ ಬರೀತಾ ಹೋದರೆ ಯಾವುದೇ 4 ಸಂಖ್ಯೆಗಳನ್ನು ಕೂಡಿದಾಗ 139 ಆನ್ಸರ್ ಬರುತ್ತೆ ಅಂತ ಕರಿತೀವಿ. ಗೊತ್ತಾಯ್ತಾ? ಇದು 3rd ಕ್ವಶನ್ನ. ನೆಕ್ಸ್ಟ್ ಕಮಿಂಗ್ ಟು ದ 4th ಕ್ವಶನ್ ಬರೋಣ. ದ ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ಸೌತ್ ಆ್ಯಂಡ್ ಈಸ್ಟ್ ಡೈರೆಕ್ಷನ್ ಈಸ್ ಅಂತಿದೆ. ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ನಡುವೆ ರೂಪುಗೊಂಡ ಕೋನದ ಹೆಸರೇನು ಅಂತ ಕೇಳಿದ್ದಾರೆ. ದಕ್ಷಿಣ ದಿಕ್ಕು ಮತ್ತು ಪೂರ್ವ ದಿಕ್ಕು ಅಂತ ಹೇಳಿದ್ದಾರೆ. ನಮಗೆ 4 ಮುಖ್ಯ ದಿಕ್ಕುಗಳು ಗೊತ್ತಿದ್ದಾವೆ, 4 ಮೇನ್ ಡೈರೆಕ್ಷನ್ಸ್ ಗೊತ್ತಿದ್ದಾವೆ. ಯಾವಾಗಲೂ ನಾವು ಎಕ್ಸಾಮ್ ಹಾಲಲ್ಲಿ ಯಾವ ದಿಕ್ಕಿಗಾದರೂ ಮುಖ ಮಾಡಿ ಕೂತೀರಿ. ನೀವು ಎಕ್ಸಾಮ್ ಹಾಲಲ್ಲಿ ಪೂರ್ವ ದಿಕ್ಕಿಗಾದರೂ ಮುಖ ಮಾಡಿರಿ, ಪಶ್ಚಿಮಕ್ಕಾದ್ರೂ ಮುಖ ಮಾಡಿರಿ, ಉತ್ತರಕ್ಕಾದ್ರೂ ಮುಖ ಮಾಡಿರಿ, ವಾಯುವ್ಯಕ್ಕಾದ್ರೂ ಮುಖ ಮಾಡಿರಿ, ಯಾವ ದಿಕ್ಕಿಗಾದರೂ ಮುಖ ಮಾಡಿ ಕೂತ್ಕೊಂಡಿರಿ. ಬಟ್ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಅಥವಾ ನಿಮ್ಮ ವರ್ಕ್ಶೀಟಲ್ಲಿ ಒಂದು ದಿಕ್ಕುಗಳಿಗೆ ಸಂಬಂಧಪಟ್ಟಂಥ ಡಯಾಗ್ರಾಮ್ ಹಾಕಿದ್ರಿ ಅಂದರೆ ಯಾವಾಗಲೂ ಮೇಲ್ಗಡೆ ಉತ್ತರ ದಿಕ್ಕನ್ನೇ ಬರಿಬೇಕು, ಕೆಳಗಡೆ ದಕ್ಷಿಣ ದಿಕ್ಕನ್ನು ಬರಿಬೇಕು, ರೈಟ್ ಸೈಡಿಗೆ ಪೂರ್ವ ದಿಕ್ಕನ್ನೇ ಬರಿಬೇಕು, ಲೆಫ್ಟ್ ಸೈಡಿಗೆ ಪಶ್ಚಿಮ ದಿಕ್ಕನ್ನೇ ಬರಿಬೇಕು. ಮೇಲ್ಗಡೆ ನಾರ್ತ್ ಡೈರೆಕ್ಷನ್ನು, ಕೆಳಗಡೆ ಸೌತ್ ಡೈರೆಕ್ಷನ್ನು, ರೈಟ್
ರೈಟ್ ಸೈಡಿಗೆ ಈಸ್ಟ್ ಡೈರೆಕ್ಷನ್, ಲೆಫ್ಟ್ ಸೈಡಿಗೆ ವೆಸ್ಟ್ ಡೈರೆಕ್ಷನ್ ಬರ್ಕೊಂಬಿಟ್ಟು ಇಲ್ಲಿ ಪ್ರಶ್ನೆ ಕೊಟ್ಟ ನೋಡ್ರಿ ಏನಂದ್ರೆ ಈ ಪೂರ್ವ ಮತ್ತು ದಕ್ಷಿಣ ದಿಕ್ಕು, ಇದು ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳ ನಡುವಿನ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂದರೆ ನೋಡ್ರಿ, ಯಾವುದೇ ಎರಡು ಮುಖ್ಯ ದಿಕ್ಕುಗಳು ಏನಿದಾವಲ್ಲ, ಯಾವುದೇ ಎರಡು ಮುಖ್ಯ ದಿಕ್ಕುಗಳ ನಡುವೆ ಎಷ್ಟು ಡಿಗ್ರಿ ಕೋನ ಏರ್ಪಟ್ಟಿರುತ್ತೆ ಅಂದರೆ 90 ಡಿಗ್ರಿ ಇರುತ್ತೆ. ಈ ಎರಡು ದಿಕ್ಕುಗಳ ನಡುವೆ ಕೂಡ 90 ಡಿಗ್ರಿ ಇರುತ್ತೆ, ಈ ಎರಡು ದಿಕ್ಕುಗಳ ನಡುವೆ ಕೂಡ 90 ಡಿಗ್ರಿ ಇರುತ್ತೆ, ಇವೆರಡು ದಿಕ್ಕುಗಳ ನಡುವೆ ಕೂಡ 90 ಡಿಗ್ರಿ ಇರುತ್ತೆ. ಎಲ್ಲ ಈ 4 ದಿಕ್ಕುಗಳ ನಡುವೆ ಕೂಡಿದಾಗ ಟೋಟಲಿ 360 ಡಿಗ್ರಿ ಆಗುತ್ತೆ. ಇಲ್ಲಿ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳ ನಡುವಿನ ಕೋನ ಅಂದರೆ ಇದು ಕೂಡ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಅನ್ನೋದು ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಿಂಪಲ್ ಕ್ವಶನ್ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಮೆಜರ್ಸ್ ಆಫ್ 4 angles ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ದ ರೇಷಿಯೋ ಆಫ್ 1:2:3:4. ವಾಟ್ ಈಸ್ ದ ಮೆಜರ್ ಆಫ್ ದ ಸ್ಮಾಲೆಸ್ಟ್ ಆಂಗಲ್ ಅಂತಿದೆ. ಅಂದರೆ ಒಂದು ಚತುರ್ಭುಜ ಅಂತ ಕೊಟ್ಟಿದ್ದಾನೆ. ಚತುರ್ಭುಜ ಅಂದರೆ 4 ರೇಖಾಖಂಡಗಳಿಂದ ಆವೃತವಾದ ಆಕೃತಿಯನ್ನು ಚತುರ್ಭುಜ ಅಂತ ಕರಿತೀವಿ. ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ ಬೌಂಡೆಡ್ ಬೈ 4 ಲೈನ್ ಸೆಗ್ಮೆಂಟ್ಸ್ ಅಂತ ಹೇಳ್ತೀವಿ. ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ ಬೌಂಡೆಡ್ ಬೈ 4 ಲೈನ್ ಸೆಗ್ಮೆಂಟ್ಸ್, ಅದರ 4 ರೇಖಾಖಂಡಗಳಿಂದ ಆವೃತವಾದ ಆಕೃತಿಯನ್ನು ಚತುರ್ಭುಜ ಅಂತ ಕರಿತೀವಿ. ಸೊ ನೋಡ್ರಿ, ಒಂದು ಚತುರ್ಭುಜ ಅಂದರೆ ಡಯಾಗ್ರಾಮ್ ಈ ರೀತಿ ಬರ್ಕೋಬೋದು. 4 ಬಾಹುಗಳಿರ್ತಕ್ಕಂಥ ಆಕೃತಿಯನ್ನು ಚತುರ್ಭುಜ ಅಂತ ಕರಿತೀವಿ. ಸೊ ಇಲ್ಲಿ ಹೆಸರು ಬೇಕಾದ್ರೆ ಕೊಟ್ಕೋಬೋದು. ನಿಮ್ಗೇನಿಲ್ಲ ಚತುರ್ಭುಜ ಬರ್ಕೊಂಡೇ ಆನ್ಸರ್ ಮಾಡಬೇಕು ಅಂತ ಏನಿಲ್ಲ. ಚತುರ್ಭುಜ ಡ್ರಾ ಮಾಡ್ಕೋಬೇಕು, ABCD ಬರಿಬೇಕು ಅಂತೇನು ರೂಲ್ಸ್ ಇಲ್ಲ. ಸೊ ಇದು ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಮಾತ್ರ ನಾನು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಷ್ಟೇ. ಒಂದು ಚತುರ್ಭುಜದಲ್ಲಿ 4 ಬಾಹುಗಳಿರ್ತವೆ ಅಂದರೆ ಅದೇ ರೀತಿ 4 ಕೋನಗಳಿರ್ತವೆ. ಸೊ ಒಂದು ಚತುರ್ಭುಜದ 4 ಒಳಕೋನಗಳ ಮೊತ್ತ, ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಬರಿತೀವಿ. ಸೊ ಒಂದು ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ ಅಂತ ಹೇಳ್ತೀವಿ. ಈ 4 ಒಳಕೋನಗಳು ಯಾವ ರೇಷೋ ಪ್ರಕಾರ ಇದ್ದಾವೆ ಅಂತ ಕೊಟ್ಟಿದ್ದಾನೆ. 1:2:3:4 ರೇಷೋ ಪ್ರಕಾರ 4 ಕೋನಗಳಿದ್ದಾವೆ. ಸೊ ಅದರಲ್ಲಿ ಅತ್ಯಂತ ಚಿಕ್ಕ ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ, ಒಂದು ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಇದೆಯಲ್ಲ, ಆ 4 ಕೋನಗಳ ಅನುಪಾತ ಎಲ್ಲವನ್ನು ಅಡಿಷನ್ ಮಾಡಿರಿ, ಸಂಕಲನ ಮಾಡಿರಿ. ಕೂಡಿದಾಗ ಎಷ್ಟು ಬರುತ್ತೆ? 1 + 2 3, 3 + 3 6, 6 + 4 10 ಬರುತ್ತಲ್ಲ ಟೋಟಲಿ. ಈ 10ರಿಂದ ಈ 360ನ ಡಿವೈಡ್ ಮಾಡಿರಿ. ಎಲ್ಲ ಅನುಪಾತಗಳ ಮೊತ್ತ 10ಕ್ಕೆ ಕೋನಗಳ ಮೊತ್ತ 360 ಡಿಗ್ರಿ ಆಗುತ್ತಲ್ಲ. 10ರಿಂದ 360 ಡಿವೈಡ್ ಮಾಡಿದ್ರೆ 0 0 ಕ್ಯಾನ್ಸಲ್, 1ರಿಂದ 36 ಡಿವೈಡ್ ಮಾಡಿದ್ರೆ 36 ಬರುತ್ತೆ. ಸೊ ಈ 36ನ್ನು ನಾವು ನೋಡ್ರಿ, ನೆಕ್ಸ್ಟ್ ಏನು ಅಂದರೆ ಅತ್ಯಂತ ಚಿಕ್ಕ ಕೋನ ಅಂದರೆ ಅನುಪಾತ ಯಾವುದು ಚಿಕ್ಕದಿರುತ್ತೋ ಅಲ್ಲೇ ಅತ್ಯಂತ ಚಿಕ್ಕ ಕೋನ ಇರುತ್ತೆ. ಹಾಗಾಗಿ ಅತ್ಯಂತ ಚಿಕ್ಕದ ಅನುಪಾತ 1 ಇದೆಯಲ್ಲ, 36ನ್ನು 1ರಿಂದ ಗುಣಿಸ್ರಿ 36 ಬರುತ್ತೆ. ಸೊ ಈ 4 ಕೋನಗಳಲ್ಲಿ ಅತ್ಯಂತ ಚಿಕ್ಕ ಕೋನ ಅಂದರೆ 36 ಡಿಗ್ರಿ ಇರುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಒಂದು ವೇಳೆ ಅತ್ಯಂತ ದೊಡ್ಡ ಕೋನ ಕೇಳಿದರೆ, ಲಾರ್ಜೆಸ್ಟ್ ಆ್ಯಂಗಲ್ ಅಂತ ಕೇಳಿದರೆ, ಈ 36ನ ಅತ್ಯಂತ ದೊಡ್ಡ ಅನುಪಾತ 4 ಇದೆಯಲ್ಲ, 4ರಿಂದ ಗುಣಾಕಾರ ಮಾಡ್ಕೋಬೇಕು. ಅವಾಗ ಅದು ನಂಬರ್ ಚೇಂಜ್ ಆಗುತ್ತೆ, 144 ಡಿಗ್ರಿ ಬರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರು 36 ಡಿಗ್ರಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ನೀವು ಪ್ರತಿಯೊಂದು ಕ್ವಶನ್ನ ನೋಟ್ಬುಕ್ಕಲ್ಲಿ ಬರೀಬೇಕು. ಸುಮ್ಮನೆ ಯಾವುದೋ ಎಂಟರ್ಟೈನ್ಮೆಂಟ್ ವೀಡಿಯೋ ನೋಡ್ದಂಗೆ ನೋಡೋಂಗಿಲ್ಲ. ಸೊ ಅಥವಾ ಯಾವುದೋ ಬೇರೆ ಸಬ್ಜೆಕ್ಟ್ ನೋಡ್ದಂಗೆ ನೋಡೋಂಗಿಲ್ಲ. ಈ ಸಬ್ಜೆಕ್ಟನ್ನು ನೀವು ಪ್ರಾಪರ್ ವೇನಲ್ಲಿ ಕಲಿಬೇಕು. ಮ್ಯಾಥ್ಸಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಆನ್ಸರ್ ಮಾಡಬೇಕು ಎಕ್ಸಾಮಲ್ಲಿ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ಒಂದು ನೋಟ್ ಬುಕ್ ತಗೊಂಡು ಪ್ರತಿಯೊಂದು ಕ್ವಶನ್ ವಿಡಿಯೋ ಪಾಸ್ ಮಾಡಿ ಪ್ರತಿಯೊಂದು ಕ್ವಶನ್ನ ನಿಮ್ಮ ನೋಟ್ ಬುಕ್ಕಲ್ಲಿ ಬರ್ಕೊಂಡು ಅದಕ್ಕೆ ಸೊಲ್ಯೂಷನ್ ಬರ್ಕೊಂತ ಹೋದರೆ, ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮಾತ್ರ ಈ ಸಬ್ಜೆಕ್ಟ್ ಈಸಿ ಆಗೋದು. ಸುಮ್ಮನೆ ಎಂಟರ್ಟೈನ್ಮೆಂಟ್ ನೋಡ್ದಂಗೆ 1-2 ಕ್ವಶನ್ ನೋಡಿ ಸ್ಕಿಪ್ ಮಾಡಿ ನೆಕ್ಸ್ಟ್ ಮುಂದಕ್ಕೆ ಯಾವ್ದಾರ ಒಂದು ವೀಡಿಯೋಸ್ ಬೇರೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ನೋಡ್ಕೊಂತ ಕೂರ್ಬೇಡ್ರಿ. ದಯವಿಟ್ಟು ನೋಟ್ಬುಕ್ ಸಮೇತ ಈ ವಿಡಿಯೋನ ವಾಚ್ ಮಾಡ್ತಾ ಬಂದರೆ ಮಾತ್ರ ನಿಮಗೆ ಎಕ್ಸಾಮಿಗೆ ಯೂಸ್ಫುಲ್ ಆಗೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಹಾಕ್ಕೊಂಡಿದ್ದೀನಿ ಪ್ರಶ್ನೆನ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಮಾತ್ರ ಬರ್ಕೊಂಡ್ರೆ ಸಾಕು, 2 ಲ್ಯಾಂಗ್ವೇಜ್ ಅನ್ನೋ ಅವಶ್ಯಕತೆ ಇಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ? ಈ ಕೆಳಗಿನ ಯಾವ ಹೇಳಿಕೆಗಳು ನಿಜ ಅಂತ ಕೊಟ್ಟಿದ್ದಾನೆ. ಈ ಥರ ಕ್ವಶನ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ನಂಬರ್ಸ್ ಮೇಲ್ಗಡೆ ಈ ಥರ ಕ್ವಶನ್ ಕೇಳೋ ಚಾನ್ಸಸ್ ಅಂತ 100% ಇರುತ್ತೆ. ನೀಟಾಗಿ ಓದ್ಕೊಳ್ರಿ. ಈ ಕೆಳಗೆ 4 ಹೇಳಿಕೆಗಳಿದಾವೆ, 4 ಸ್ಟೇಟ್ಮೆಂಟ್ಸ್ ಇದಾವಲ್ಲ. ಈ 4 ಹೇಳಿಕೆಗಳಲ್ಲಿ ಯಾವುದು ನಿಜ, ಸರಿಯಾದ ಹೇಳಿಕೆ ಯಾವುದು? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ರೈಟ್ ಅಥವಾ ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಫಸ್ಟ್ ಒನ್ನು, ಆಲ್ ಈವನ್ ನಂಬರ್ಸ್ ಆರ್ ಕಾಂಪೋಸಿಟ್ ನಂಬರ್ಸ್ ಅಂತಿದೆ. ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದ್ದಾನೆ.
ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದಾನೆ. 100% ಈ ಸ್ಟೇಟ್ಮೆಂಟು ರಾಂಗ್. ಯಾಕೆ ರಾಂಗ್ ಅಂತ ಹೇಳ್ತೀನಿ ಅಂತ ನೀವು ಕ್ವಶನ್ ಮಾಡ್ಬೋದು. ಯಾಕೆ ಸರ್ ರಾಂಗ್? ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಆಗ್ಬೋದಲ್ಲ ಅಂತ ನಿಮಗೆ. ಫಸ್ಟ್ ಆಫ್ ಆಲ್ ಈ ಸಂಯುಕ್ತ ಸಂಖ್ಯೆಗಳಂದ್ರೆ ಏನು, ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು, ಬೆಸ ಸಂಖ್ಯೆಗಳಂದ್ರೆ ಏನು, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು, ಅವುಗಳ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿರಬೇಕು. ಸರ್ ನಮ್ಮ ಆ್ಯಪಲ್ಲಿ ಅವುಗಳ ಬಗ್ಗೆ ಇನ್ ಡೀಟೇಲಾಗಿ ಹೇಳಿದ್ದೀನಿ. ನಂಬರ್ಸ್ ಬಗ್ಗೆನೇ, ಈವನ್ ನಂಬರ್ಸು, ಆಡ್ ನಂಬರ್ಸು, ಆಮೇಲೆ ಕಾಂಪೋಸಿಟ್ ನಂಬರ್ಸು, ಪ್ರೈಮ್ ನಂಬರ್ಸು, ಅವುಗಳ ಬಗ್ಗೆ ಇನ್ ಡೀಟೇಲಾಗಿ ಕ್ಲಾಸ್ ಇದೆ. ಬಟ್ ಈ ಕ್ವಶನ್ಗೆ ಆನ್ಸರ್ ಮಾಡೋ ಒಂದು ಐಡಿಯಾಸ್ ಅಂತ ಕೊಡ್ತೀನಿ 100%. ಆಲ್ ಈವನ್ ನಂಬರ್ಸ್ ಆರ್ ಕಾಂಪೋಸಿಟ್ ನಂಬರ್ಸ್ ಅಂತ ಇದೆಯಲ್ಲ, ಈವನ್ ನಂಬರ್ಸ್ ಅಂದರೆ ಸಮಸಂಖ್ಯೆಗಳಂದರೆ 2, 4, 6, 8, 10, 12, 14 ಅಂಡ್ ಸೋ ಆನ್ ಇವೆಲ್ಲ ಬರೀತಾನೆ. ಇವೆಲ್ಲ ಸಮಸಂಖ್ಯೆಗಳು. ಎಲ್ಲ ಸಮಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳಂತ ಕರಿತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆದರೆ 2 ಅನ್ನೋದು ಸಮಸಂಖ್ಯೆ. ಈ 2 ಅನ್ನೋದು ಸಮಸಂಖ್ಯೆ ಹೌದು, ಆದರೆ 2 ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸಂಯುಕ್ತ ಸಂಖ್ಯೆ ಅಂದರೆ ಅದು ಬೇರೆ ಸಂಖ್ಯೆಯಿಂದ ಭಾಗ ಆಗ್ಬೇಕು. ಸಂಯುಕ್ತ ಸಂಖ್ಯೆ ಅಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗ್ಬೇಕು ಕಾಂಪೋಸಿಟ್ ನಂಬರ್ಸ್ ಅಂದರೆ. ಬಟ್ 2 ಅನ್ನೋದು 2ರಿಂದ ಆಗುತ್ತೆ, 1ರಿಂದ ಆಗುತ್ತೆ, ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. 1ರಿಂದ ಅಂತೂ ಎಲ್ಲ ಸಂಖ್ಯೆಗಳು ಡಿವೈಡ್ ಆಗ್ತಾ ಬಿಡ್ರಿ, ಅದೇ ಸಂಖ್ಯೆಯಿಂದ ಆ ಸಂಖ್ಯೆ ಡಿವೈಡ್ ಆಗುತ್ತೆ. ಆದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೇ ಇರೋ ನಂಬರ್ಸ್ನ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಆದರೆ ಈ ಎಲ್ಲ ಉಳಿದವೆಲ್ಲ ಸಂಯುಕ್ತ ಸಂಖ್ಯೆಗಳು. ಯಾಕಂದರೆ ಇವು ಬೇರೆ ಬೇರೆ ನಂಬರಿಂದ ಡಿವೈಡ್ ಆಗ್ತಾವೆ. 4 2ರಿಂದ ಡಿವೈಡ್ ಆಗುತ್ತೆ, 6 3ರಿಂದ ಡಿವೈಡ್ ಆಗುತ್ತೆ, 8 4ರಿಂದ ಆಗುತ್ತೆ, 10 2ರಿಂದ 5ರಿಂದ ಆಗುತ್ತೆ, 12 4 3 6ರಿಂದ ಆಗುತ್ತೆ, 2ರಿಂದ ಆಗುತ್ತೆ, 14 2ರಿಂದ 7ರಿಂದ ಡಿವೈಡ್ ಆಗ್ತವೆ. ನೆಕ್ಸ್ಟ್ ಬರೋ ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳೇ. ಆದರೆ ಈ 2ನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಂತ ಹೇಳ್ಬೋದಾಯ್ತು. ಬಟ್ 2ನ್ನು ಹೊರತುಪಡಿಸಿ ಅಂತ ಇಲ್ಲಿ ಹೇಳಿಲ್ಲ. ಹಾಗಾಗಿ 2 ಕೂಡ ಸಮಸಂಖ್ಯೆ. ಇದು ಸಂಯುಕ್ತ ಸಂಖ್ಯೆ ಅಲ್ಲ, ಇದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ ಎಲ್ಲ ಸಮಸಂಖ್ಯೆಗಳನ್ನು ಸಂಯುಕ್ತ ಸಂಖ್ಯೆಗಳಂತ ಹೇಳೋಕ್ಕಾಗಲ್ಲ. ಸಮಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಏನಿದೆ, ಅವಿಭಾಜ್ಯ ಸಂಖ್ಯೆ ಇದೆ. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟು ರಾಂಗ್ ಅಂತ ಹೇಳ್ತೀವಿ, ತಪ್ಪು ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋಣ, ಆಲ್ ಆಡ್ ನಂಬರ್ಸ್ ಆರ್ ಪ್ರೈಮ್ ನಂಬರ್ಸ್ ಅಂತಿದೆ. ಎಲ್ಲ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾನೆ. ಎಲ್ಲ ಬೆಸ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಬೆಸ ಸಂಖ್ಯೆಗಳಂದ್ರೆ ಗೊತ್ತಿದೆ, 1 3 5 7 9 11 13 15 ನೆಕ್ಸ್ಟ್ 17 19 21 23 ಅಂಡ್ ಸೊ ಹಿಂಗೆ ಬರ್ಕೊಂತ ಹೋಗ್ಬೋದು. ಸಾಕಷ್ಟು ಬೆಸ ಸಂಖ್ಯೆಗಳನ್ನು ಬರಿಬೋದು. ಎಲ್ಲ ಬೆಸ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಗೊತ್ತಿರಬೇಕು. ಪ್ರೈಮ್ ನಂಬರ್ಸ್ ಅಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋವನ್ನ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಇದು ನೋಡ್ರಿ, 9 ಬೇರೆ ಸಂಖ್ಯೆಯಿಂದ ಭಾಗ ಆಗುತ್ತೆ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಸಂಯುಕ್ತ ಸಂಖ್ಯೆ. ಇದನ್ನು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. 15 ಬೇರೆ ಸಂಖ್ಯೆಯಿಂದ ಭಾಗ ಆಗುತ್ತೆ, ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ಸಂಯುಕ್ತ ಸಂಖ್ಯೆ, ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. 21 ಕೂಡ ಬೇರೆ ನಂಬರಿಂದ ಡಿವೈಡ್ ಆಗ್ತವೆ. ಹಾಗಾಗಿ ಎಲ್ಲ ಬೆಸ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳಂತ ಕರೀಲಿಕ್ಕಾಗಲ್ಲ. ಯಾಕಂದರೆ ಬೆಸ ಸಂಖ್ಯೆಗಳಲ್ಲಿ ಕೆಲವು ಸಂಯುಕ್ತ ಸಂಖ್ಯೆಗಳು ಇದ್ದಾವೆ. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಕರಿತೀವಿ. ಥರ್ಡ್ ಒನ್ ಬರೋಣ. ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಪ್ರೈಮ್ ನಂಬರ್ಸ್. ಅನಂತವಾಗಿ ಹಲವು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ. ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದರೆ ಯಾವ ಅಂತ ಹೇಳ್ತೀರಿ? 1ರಿಂದ 100 ತನಕ 25 ಅವಿಭಾಜ್ಯ ಸಂಖ್ಯೆಗಳು ಸಿಗ್ತಾವೆ. 100 ನಂತರ ಇನ್ನೂ ಅವಿಭಾಜ್ಯ ಸಂಖ್ಯೆಗಳು ಸಾಕಷ್ಟು ಸಿಗ್ತಾವೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ ಅಂದರೆ ಅವು ಇನ್ಫೈನೈಟ್, ಎಣ್ಸೋಕ್ಕಾಗಲ್ಲ, ಸಾಕಷ್ಟಿದೆ ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ ಅನಂತ ಅಂದರೆ ಇನ್ಫೈನೈಟ್ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು ಎಷ್ಟಂದರೆ ಇಷ್ಟೇ ಅಂತ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನಂತವಾಗಿ ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ಅಂತ ಹೇಳಿರೋ ಸ್ಟೇಟ್ಮೆಂಟು 100% ಟ್ರೂ. ಇದು ಥರ್ಡ್ ಸ್ಟೇಟ್ಮೆಂಟ್ ಟ್ರೂ. ಸೊ ಫಸ್ಟ್ ರಾಂಗ್, ಸೆಕೆಂಡ್ ರಾಂಗ್, ಥರ್ಡ್ ಒನ್ ಟ್ರೂ ಇದೆ ಅಂದರೆ ಫೋರ್ತ್ ಒನ್ ಚೆಕ್ ಮಾಡಿಬಿಡೋಣ. ಎ ಪ್ರೈಮ್ ನಂಬರ್ ಕ್ಯಾನ್ ಬಿ ರಿಟರ್ನ್ ಆಸ್ ದ ಪ್ರಾಡಕ್ಟ್ ಆಫ್ ಮೋರ್ ದೆನ್ 2 ನ್ಯಾಚುರಲ್ ನಂಬರ್ಸ್ ಅಂತಿದೆ. ಒಂದು ಅವಿಭಾಜ್ಯ ಸಂಖ್ಯೆನ 2ಕ್ಕಿಂತ ಹೆಚ್ಚು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು ಅಂತ ಕೊಟ್ಟಿನಲ್ಲ, 100% ರಾಂಗು. ಯಾಕೆ ರಾಂಗ್ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್ 5 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇಲ್ಲಿ ಎಷ್ಟು ಹೇಳಿದಾನೆ ಅಂದರೆ 2ಕ್ಕಿಂತ ಹೆಚ್ಚು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು ಅಂದರೆ 5ನ್ನು 5 1 ಅಂತ ಬರಿಬೋದು ಅಷ್ಟೇ. 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದು. ಅದೇ 7 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇದನ್ನ 7 1 7 ಅಂತ 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದು. 11 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇದನ್ನು 11 1 11 ಅಂತ ಈ 2 ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಬರಿಬೋದು. ಯಾವುದೇ ಅವಿಭಾಜ್ಯ ಸಂಖ್ಯೆಯನ್ನು ಕೇವಲ 2 ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಬರಿಬೋದು. ಆದರೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಬರೆಯೋಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಕರಿತೀವಿ.
ಓಕೆನಾ. ಹಾಗಾದರೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಯಲ್ಲಿ ಸರಿಯಾದ ಹೇಳಿಕೆ ಯಾವ ಹೇಳಿಕೆ ನಿಜ ಇದೆ ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಟೋಟಲ್ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ಈಸ್ 6508. ಔಟ್ ಆಫ್ ದೆಮ್ 2541 ಆರ್ ಮೇಲ್ಸ್, 2318 ಆರ್ ಫೀಮೇಲ್ಸ್ ಆ್ಯಂಡ್ ದ ರೆಸ್ಟ್ ಆರ್ ಚಿಲ್ಡ್ರನ್. ದ ನಂಬರ್ ಆಫ್ ಚಿಲ್ಡ್ರನ್ ಇನ್ ದ ವಿಲೇಜ್ ಈಸ್, ನೋಡ್ರಿ ಒಂದು ಗ್ರಾಮದ ಒಟ್ಟು ಜನಸಂಖ್ಯೆ 6508 ಇದೆ. ಟೋಟಲ್ ಒಂದು ಹಳ್ಳಿಯಲ್ಲಿ 6508 ಜನರು ಇದ್ದಾರೆ, ವಾಸವಾಗಿದ್ದಾರೆ. ಅಲ್ಲಿ ಪುರುಷರು, ಮಹಿಳೆಯರು, ಮಕ್ಕಳು ಎಲ್ಲ ಸೇರಿ 6508 ಜನ ಇದ್ದಾರೆ ಅಂತ. ಅದರಲ್ಲಿ ಪುರುಷರ ಸಂಖ್ಯೆ 2541 ಜನ ಪುರುಷರಿದ್ದಾರೆ ಅಂತ. ಆಮೇಲೆ 2318 ಮಹಿಳೆಯರಿದ್ದಾರೆ, 2318 ಜನ ಮಹಿಳೆಯರಿದ್ದಾರೆ ಅಂತ. ಸೊ ಈ ಪುರುಷರ ಸಂಖ್ಯೆ ಮಹಿಳೆಯರ ಸಂಖ್ಯೆನ ಸಂಕಲನ ಮಾಡಿ ಅಡಿಷನ್ ಮಾಡಿರಿ, ಕೂಡಿದಾಗ ಎಷ್ಟು ಬರುತ್ತೆ? 9, 4 + 1 5, 5 + 3 8, 2 + 2 4 ಬರುತ್ತೆ. 4859, 4859 ಆರ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ನೋಡಿ, ಮೇಲ್ಸ್ ಪುರುಷರು ಮಹಿಳೆಯರು ಸೇರಿ 4859 ಜನ ಆಗ್ತಾರೆ. ಟೋಟಲ್ ಪಾಪ್ಯುಲೇಷನ್ ಇರೋದಲ್ಲಿ 6508ರಲ್ಲಿ ಪುರುಷರು ಮಹಿಳೆಯರು ಸೇರಿ 4859 ಜನ ಆಗ್ತಾರಲ್ಲ, ಅದನ್ನು ಮೈನಸ್ ಮಾಡಿದ್ವಿ ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಪುರುಷರು ಮತ್ತು ಮಹಿಳೆಯರ ಸಂಖ್ಯೆ ಒಟ್ಟು ಸೇರಿ 4859 ಬರ್ತಾರಲ್ಲ, ಅವ್ರು ಮೈನಸ್ ಮಾಡಿದ್ರಿ ಅಂದರೆ 8ರಲ್ಲಿ 9 ಹೋಗಲ್ಲ, ದಶಕ ತಗೋಬೇಕು. 18ರಲ್ಲಿ 9 ಕಳೆದ್ರೆ 9 ಉಳಿಯುತ್ತೆ. ಇಲ್ಲಿ 9 ಉಳಿಯುತ್ತೆ, ದಶಕ ತಗೊಂಬಂದ್ರೆ ಅದ್ರ 9ರಲ್ಲಿ 5 ಕಳೆದ್ರೆ 4 ಬರುತ್ತೆ. ಇಲ್ಲಿ 4 ಉಳಿಯುತ್ತೆ, ದಶಕ ತಗೊಳ್ರಿ. 14ರಲ್ಲಿ 8 ಕಳೆದ್ರೆ 6, ಇಲ್ಲಿ 5 ಉಳಿಯುತ್ತೆ, 5ರಲ್ಲಿ 4 ಕಳೆದ್ರೆ 1. 1649 ಜನ ಮಕ್ಕಳಿರ್ತಾರೆ ಅಂತ ಅರ್ಥ. ಒಟ್ಟು ಜನಸಂಖ್ಯೆಯಲ್ಲಿ 2541 ಪುರುಷರು, 2318 ಮಹಿಳೆಯರಿದ್ದಾರೆ ಅಂದರೆ ಇನ್ನು ಉಳಿದ್ರೆ 1649 ಜನ ಮಕ್ಕಳಿರ್ತಾರೆ ಹಳ್ಳಿಯಲ್ಲಿ, ಆ ಗ್ರಾಮದಲ್ಲಿ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ 1649 ಇದಿಲ್ಲ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಸಮ್ ಆಫ್ ನಂಬರ್ಸ್ ರಿಟನ್ ಆನ್ ಆಪೋಸಿಟ್ ಫೇಸಸ್ ಆಫ್ ಎ ಡೈಸ್ ಆರ್ ಅಂತಿದೆ. ದಾಳದ ವಿರುದ್ಧ ಮುಖಗಳ ಮೇಲೆ ಬರೆಯಲಾದ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದೇನೆ. ದಾಳದ ವಿರುದ್ಧ ಮುಖಗಳ ಮೇಲೆ ಬರೆಯಲಾದ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದೇನೆ. ಸೊ ಒಂದು ದಾಳದ ವಿರುದ್ಧ ಮುಖಗಳ ಮೇಲೆ ಬರೆಯಲಾದ ಸಂಖ್ಯೆಗಳ ಮೊತ್ತ, ದಾಳ ಅಂದರೆ ಗೊತ್ತಿರಬೇಕು. ಒಂದು ದಾಳಕ್ಕೆ ಟೋಟಲಿ 6 ಮುಖಗಳಿರ್ತವೆ. ಒಂದು ದಾಳಕ್ಕೆ ಟೋಟಲಿ ಎಷ್ಟು ಮುಖಗಳಿರ್ತವೆ ಅಂದರೆ 6 ಮುಖಗಳಿರ್ತವೆ. ಡೈಸ್ ಆಸ್ 6 ಫೇಸಸ್ ಅಂತ ಬರೀತೀವಿ. ಒಂದು ದಾಳಕ್ಕೆ ಟೋಟಲಿ 6 ಮುಖಗಳು ಬರುತ್ತವೆ. 6 ಮುಖಗಳ ಮೇಲೆ ಬರೆಯಲಾದ ಸಂಖ್ಯೆಗಳ ಮೊತ್ತ ಎಷ್ಟು ಅಂದರೆ ನೋಡ್ರಿ, 6 ಮುಖಗಳಿದಾವೆ ಅಂದರೆ ನಾವು 1 to 6ವರೆಗೂ 6 ನಂಬರ್ಸ್ ಬರಿತೀವಿ. 1ರಿಂದ 6 ತನಕ 6 ಸಂಖ್ಯೆಗಳನ್ನು ಬರಿತೀವಿ. ಯಾವಾಗಲೂ ಯಾವ ಪ್ಯಾಟರ್ನಲ್ಲಿ ಬರಿತೀವಿ ಅಂದರೆ, ಸಂಖ್ಯೆ 1 ಏನಿರುತ್ತಲ್ಲ ಅವ್ರ ಆಪೋಸಿಟ್ ಫೇಸಲ್ಲಿ 6 ಇರುತ್ತೆ. ಸಂಖ್ಯೆ 2 ಏನಿರುತ್ತಲ್ಲ ಅವರ ವಿರುದ್ಧ ಮುಖದಲ್ಲಿ 5 ಸಂಖ್ಯೆ ಇರುತ್ತೆ. ಸಂಖ್ಯೆ 3 ಇರುತ್ತಲ್ಲ ಅದರ ವಿರುದ್ಧ ಮುಖದಲ್ಲಿ 4 ಇರುತ್ತೆ. ನೀವು ಹಾವು ಏಣಿ ಆಟದಲ್ಲಿ ಒಂದು ದಾಳ ತಗೊಂತಿರಲ್ಲ, ಡಾಟ್ಸ್ ಇರ್ತಾವಲ್ಲ, ಆ ದಾಳ ತಗೊಂಡು ನೋಡ್ರಿ, ಒಂದಕ್ಕೆ ಆಪೋಸಿಟ್ 1 ಸಿಂಗಲ್ ಡಾಟ್ ಇರುತ್ತಲ್ಲ ಅದ್ರ ಆಪೋಸಿಟ್ ಫೇಸಲ್ಲಿ 6 ಡಾಟ್ಸ್ ಇರ್ತಾವೆ. 2 ಡಾಟ್ಸ್ ಇರ್ತಾವಲ್ಲ ಅದಕ್ಕೆ ಆಪೋಸಿಟ್ ಫೇಸಲ್ಲಿ 5 ಡಾಟ್ಸ್ ಇರ್ತಾವೆ. 3 ಡಾಟ್ಸ್ ಎಲ್ಲ ಫೇಸ್ ಇರುತ್ತಲ್ಲ ಅಲ್ಲ ಆಪೋಸಿಟ್ ಫೇಸಲ್ಲಿ 4 ಡಾಟ್ಸ್ ಇರ್ತವೆ. ಈ ರೀತಿಯೇ ಇರುತ್ತೆ. ಹಾಗಾದರೆ ವಿರುದ್ಧ ಮುಖಗಳ ಮೇಲೆ ಬರೆಯಲಾದ ಸಂಖ್ಯೆಗಳ ಮೊತ್ತ ಅಂದರೆ, ಒಂದಕ್ಕೆ ಆಪೋಸಿಟ್ ನಂಬರು 6 ಅಲ್ಲ, 2 ಕೂಡಿದಾಗ 1 + 6 7 ಬರುತ್ತೆ. 2ಕ್ಕೆ ಆಪೋಸಿಟ್ ನಂಬರ್ 5 ಅಲ್ಲ, 2 + 5 ಕೂಡ್ರಿ 7 ಬರುತ್ತೆ. 3ಕ್ಕೆ ಆಪೋಸಿಟ್ ನಂಬರ್ 4 ಇರುತ್ತಲ್ಲ, 3 + 4 ಕೂಡ್ರಿ 7 ಬರುತ್ತೆ. ಆ ವಿರುದ್ಧ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಯಾವಾಗಲೂ 7 ಬರುತ್ತೆ. ಹಾಗಾಗಿ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ. 1 crore ಈಸ್ ಈಕ್ವಲ್ ಟು ಅಂತಿದೆ. 1 crore ಈಸ್ ಈಕ್ವಲ್ ಟು 1 ಕೋಟಿ ಅಂದರೆ ಎಷ್ಟು ಅಂತ ಕೇಳಿದಾನೆ. 1 ಕೋಟಿ ಅಂದರೆ ಎಷ್ಟು? 100 ಮಿಲಿಯನ್ಸ್ಗೆ 1 ಕೋಟಿನ, ಅಥವಾ 100 ಲಕ್ಷಕ್ಕೆ 1 ಕೋಟಿನ, 10,000 ಥೌಸಂಡ್ಸ್ಗೆ 1 ಕೋಟಿನ, ಆಲ್ ಆಫ್ ದೆಮ್ ಅಂತ ಇದೆ. ಯಾವ್ದು ಸರಿ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟು 1 ಕೋಟಿ ಅಂದರೆ ನಾವೇನಂತ ಕರಿತೀವಿ ಅಂದರೆ 100 ಲಕ್ಷ. ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 100 ಲಕ್ಷಕ್ಕೆ 1 ಕೋಟಿ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್. ಅದು ಆದ ತಕ್ಷಣ ಅದೇ ಆನ್ಸರ್ ಹಾಕಿ ಬಂದರೆ ನೀವು ತಪ್ಪಾಗಿಬಿಡುತ್ತೆ ನೋಡ್ರಿ. ಸೊ ಇವಾಗ 1 ಕೋಟಿ ಅಂದರೆ ಏನಂತ ಕರಿತೀವಿ ಅಂದರೆ, 1 ಕೋಟಿ ಅಂದರೆ 10 ಮಿಲಿಯನ್ಸ್ಗೂ 1 ಕೋಟಿ ಅಂತ ಕರಿತೀವಿ. 10 ಮಿಲಿಯನ್ಸ್ಗೂ 1 ಕೋಟಿ ಅಂತ ಕರಿತೀವಿ. 10 ಮಿಲಿಯನ್ಸ್ಗೆ 1 crore ಅಂತ ಕರಿತೀವಿ. ಸೊ 1 crore ಅಂದರೆ 10 ಮಿಲಿಯನ್ಸ್ ಆಗುತ್ತೆ. ಯಾಕಂದರೆ 1 ಮಿಲಿಯನ್ ಅಂದರೆ 10 ಲಕ್ಷಕ್ಕೆ 1 ಮಿಲಿಯನ್ ಅಂತ ಕರಿತೀವಿ. 10 ಲಕ್ಷಕ್ಕೆ 1 ಮಿಲಿಯನ್ ಅಂತ ಕರಿತೀವಿ. ಹಾಗಾದ್ರೆ 10 ಮಿಲಿಯನ್ ಅಂದರೆ 10 ಮಿಲಿಯನ್ ಅಂದರೆ 10
ಇಂಟು 10 ಅಂದರೆ 100 ಲಕ್ಷಕ್ಕೆ 10 ಮಿಲಿಯನ್ ಅಂತ ಕರಿತೀವಿ. ಹಾಗಾದರೆ 100 ಲಕ್ಷ ಅಂದರೆ ನಮ್ಮ ಸಂಖ್ಯಾ ಪದ್ಧತಿಯಲ್ಲಿ ಅದು 1 ಕೋಟಿಗೆ ಸಮ. ಸೊ ಹಾಗಾದ್ರೆ 100 ಲಕ್ಷಕ್ಕೆ ನಾವು 1 ಕ್ರೋರ್ ಅಂತ ಕರಿತೀವಿ. ಹಾಗಾದ್ರೆ 10 ಮಿಲಿಯನ್ ಅಂದರೆ 1 ಕೋಟಿ ಅಂತ ಕರಿತೀವಿ. ಹಾಗಾದ್ರೆ 1 ಕೋಟಿ ಅಂದರೆ 10 ಮಿಲಿಯನ್ಗೆ ಸಮ ಅಂತ ಕರಿತೀವಿ. ಆಮೇಲೆ 1 ಕೋಟಿ ಅಂದರೆ 10,000 ಥೌಸಂಡ್ಸ್ ಅಂತ ಇದೆ. 10,000 ಅನ್ನೋದನ್ನ 1,000 ಪಟ್ಟು ಹಾಕಿದ್ರೆ ಥೌಸಂಡ್ಸ್ ಅಂತ ಕೊಟ್ಟಿದ್ದೀನಿ. ಅಂದರೆ 10,000ವನ್ನು 1,000 ಪಟ್ಟು ಹಾಕಿದ್ರೆ ಅದು ಕೋಟಿ ಆಗುತ್ತೆ ಅಂತ ಹೇಳಿದ್ರೆ ಚೆಕ್ ಮಾಡಿ ನೋಡೋಣ. 10,000 ಇಂಟು 1,000ನ ಗುಣಾಕಾರ ಮಾಡಿರಿ. 1 ಇಂಟು 1 1 ಬರೆಯೋಣ. ಇಲ್ಲಿ 3 0 ಇಲ್ಲಿ 4 0 ಅಂದರೆ ಸೊ ಇಲ್ಲಿ 7 0 ಹಾಕೋಬೇಕು. 3 4 5 6 7 0 ಹಾಕಂತ ಇದೀವಿ. ಸೊ ಇಲ್ಲಿ 3 ಅಂಕೆ ಮೇಲೆ ಭಾಗ ಮಾಡ್ತೀವಿ, 2 ಅಂಕೆ ಮೇಲೆ ಭಾಗ ಮಾಡ್ತೀವಿ, ಇಲ್ಲಿ 2 ಅಂಕೆ ಮೇಲೆ ಭಾಗ ಮಾಡ್ತೀವಿ. ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಕೋಟಿ. ಸೊ 10,000ನ 1,000 ಪಟ್ಟು ಹಾಕಿದ್ರು ಕೂಡ ಇದು 1 ಕೋಟಿಗೆ ಸಮ ಆಗುತ್ತೆ. ಹಾಗಾದ್ರೆ 1 ಕೋಟಿನ 10,000ದ 1000 ಪಟ್ಟು ಅಂತ ಇದೆಯಲ್ಲ, ಇದು ಕೂಡ ಕರೆಕ್ಟ್ ಆಗುತ್ತೆ. ಹಾಗಾದರೆ 1 ಕೋಟಿ ಅನ್ನೋದು 10 ಮಿಲಿಯನ್ಸ್ಗೆ ಸಮ. 1 ಕೋಟಿ ಅಂದರೆ 100 ಲಕ್ಷಕ್ಕೂ ಸಮ. 1 ಕೋಟಿ ಅಂದರೆ 10,000ನ 1,000 ಪಟ್ಟು ಹಾಕಿದ್ರು ಕೂಡ ಸಮ ಅಂದಮೇಲೆ ಆಲ್ ಆಫ್ ದಿ ಎಬೋವ್ ಅಂತ ಇದೆ ನೋಡ್ರಿ. ಆಲ್ ಆಫ್ ದೀಸ್ ಅಂದರೆ ಎಲ್ಲವೂ ಸರಿಯಾಗಿದ್ದಾವೆ ಅಂತ ಇದೆಯಲ್ಲ, ಇದು ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಆಗಿ ಬರೀಬೇಕು. 1 ಕೋಟಿ ಅಂದರೆ 10 ಮಿಲಿಯನ್ಸ್ ಹೌದು, 1 ಕೋಟಿ ಅಂದರೆ 100 ಲಕ್ಷನ ಹೌದು, 1 ಕೋಟಿ ಅಂದರೆ 10,000ನ 1,000 ಪಟ್ಟು ಹಾಕಿದ್ರು ಕೂಡ 1 ಕೋಟಿ ಆಗುತ್ತೆ. ಹಾಗಾಗಿ ಆಲ್ ಆಫ್ ದೀಸ್ ಅಂದರೆ ಎಲ್ಲವೂ ಸರಿಯಾಗಿದ್ದಾವೆ ಅಂತ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಬರೋಣ. ಪ್ರೀ ನಂಬರ್ ಕಾನ್ಸೆಪ್ಟ್ಸ್ ಆರ್ ಇಂಪೋರ್ಟೆಡ್ ಟು ಅಂತ ಇದೆ. ಪೂರ್ವ ಸಂಖ್ಯೆಯ ಪರಿಕಲ್ಪನೆಗಳು ಇವುಗಳಿಗೆ ಮುಖ್ಯ ಅಂತ ಇದೆ. ಸೊ ಮಕ್ಕಳಿಗೆ ನಾವು LKG UKG ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸಂಖ್ಯೆಗಳ ಪರಿಚಯ, ಪೂರ್ವ ಸಂಖ್ಯೆಗಳ ಪರಿಚಯ, ಸಂಖ್ಯೆಗಳಿಗಿಂತ ಪೂರ್ವವಾಗಿ ಸಂಖ್ಯೆಗಳನ್ನು 1 2 3 4 5 ಅಂತ ಕಲಿಸೋಕ್ಕಿಂತ ಬಿಫೋರ್ ಆಗಿ ಅವಳಿಗೆ ಯಾವ ರೀತಿ ನಾವು ಇಂಟ್ರೊಡಕ್ಷನ್ ಕೊಡಬೇಕು, ಮಕ್ಕಳಿಗೆ ಯಾವ ಥರ ಸಂಖ್ಯೆಗಳನ್ನು ಪರಿಚಯ ಮಾಡೋಕ್ಕೆ ನಾವು ಯಾವ ರೀತಿ ಇಂಟ್ರೊಡಕ್ಷನ್ ಕೊಡಬೇಕು, ಪೂರ್ವ ಸಂಖ್ಯೆಯ PTK ಅಂತ ಕರಿತೀವಲ್ಲ, ಆ ಪೂರ್ವ ಸಂಖ್ಯೆಯ ಪರಿಕಲ್ಪನೆಗಳಿಗೆ ಯಾವುದಿದು ಮುಖ್ಯ ಆಗುತ್ತೆ ಅಂತ. ಪೂರ್ವ ಸಂಖ್ಯೆಯ ಪರಿಕಲ್ಪನೆಗಳು ಭಿನ್ನರಾಶಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತಾ? ಸೊ ನೆವರ್. ಯಾಕಂದರೆ ಸಂಖ್ಯೆಗಳನ್ನೇ ಕಲ್ತಿಲ್ಲ ಅಂದಮೇಲೆ ಇನ್ನು ಭಿನ್ನರಾಶಿಗಳು ಇದನ್ನು ಮುಂದುವರೆದ ಭಾಗ ಅದು. ಹಾಗಾಗಿ ಪೂರ್ವ ಸಂಖ್ಯೆಯ ಪರಿಕಲ್ಪನೆಗಳು ಭಿನ್ನರಾಶಿಯ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತೂ ಸುಲಭ ಆಗಲ್ಲ. ಹಾಗಾಗಿ ಇದು ರಾಂಗ್ ಅಂತ ಕರಿತೀವಿ. ಸೊ ಆ ಪೂರ್ವ ಸಂಖ್ಯೆಯ ಪರಿಕಲ್ಪನೆಗಳು ಎಂಜಾಯ್ ಮ್ಯಾಥಮೆಟಿಕ್ಸ್, ಗಣಿತವನ್ನು ಆನಂದಿಸಲು ಈಸಿ ಆಗುತ್ತೆ ಅಂದರೆ ಇದು ಕೂಡ ರಾಂಗ್ ಅಂತ ಕರಿತೀವಿ. ಈ ಕೂಡ ಅದು ಪರಿಕಲ್ಪನೆ ಆಗಿರಲ್ಲ ಅಂತ ಕೇಳ್ತೀವಿ. ಸೊ ನೆಕ್ಸ್ಟ್ ಬಿಲ್ಡಪ್ ನಂಬರ್ ಕಾನ್ಸೆಪ್ಟ್, ಸಂಖ್ಯೆಯ ಪರಿಕಲ್ಪನೆಗಳನ್ನು ನಿರ್ಮಿಸಲು ಹೆಲ್ಪ್ ಆಗುತ್ತೆ ನೋಡ್ರಿ. ಪೂರ್ವ ಸಂಖ್ಯೆಯ ಪರಿಕಲ್ಪನೆಗಳು ಸಂಖ್ಯೆಯ ಪರಿಕಲ್ಪನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈಸಿ ಆಗುತ್ತೆ. ಫಸ್ಟ್ ಸಂಖ್ಯೆಗಳಿಂದ ಬಿಫೋರ್ ನಾವು ಏನು ಹೇಳ್ಕೊಡ್ತೀವಲ್ಲ ಅದು, ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆಗಳ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗಿರ್ತಕ್ಕಂಥ ಒಂದು ಮೆಥಡ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಂಕಗಣಿತದ ಕಾರ್ಯಾಚರಣೆಗಳನ್ನು ಮಾಡಲು, ಸೊ ಇನ್ನು ಸಂಖ್ಯೆಗಳು ಕಲಿತು ಆಮೇಲೆ ಅಡಿಷನ್ ಸಬ್ಟ್ರಾಕ್ಷನ್ ಅವೆಲ್ಲ ಕಲಿತು ಆಮೇಲೆ ಅಂಕಗಣಿತದ ಕಾರ್ಯಾಚರಣೆಗಳು ಅಂದರೆ ಸಂಕಲನ ವ್ಯವಕಲನ ಮಾಡೋದು. ಹಾಗಾಗಿ ಬರೋ ನಂಬರ್ಸ್ ಕಲಿತ ತಕ್ಷಣ ಇವನ್ನ ಅರ್ಥ ಮಾಡಲಿಕ್ಕೆ ಅನ್ನೋದು ಅದು ಪೂರ್ವ ಸಂಖ್ಯೆಯ ಪರಿಕಲ್ಪನೆಯ ಒಂದು ಮುಖ್ಯ ಭಾಗ ಆಗಿರಲ್ಲ. ಇದು ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈ ಥರ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿಸ್ ಮಾಡ್ದೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ಹಾಗೆ ಆನ್ಲೈನ್ ಆ್ಯಪಲ್ಲೂ ಕೂಡ ಕ್ಲಾಸಸ್ ಇದ್ದಾವೆ, ಅದರ ಉಪಯೋಗನ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಕೂಡ ಪಡಿಬೋದು. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಕ್ಲಾಸಸ್ ನಿಮಗೆ ಇಷ್ಟ ಆದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಒಂದು ಡೆವಲಪ್ಮೆಂಟಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮ್ಗೆ ಎಷ್ಟು ಸಾಧ್ಯನ ಅಷ್ಟನ್ನು ಡೊನೇಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳೊಂದಿಗೆ ಯಾವ ರೀತಿ ಸಿಂಪಲ್ ಆಗಿ ಬಿಡಿಸ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದೀವಿ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಿಸ್ ಮಾಡ್ದೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅದು ಕಮೆಂಟ್ ಮಾಡಿ. ನಮಗೇನಾದ್ರು ಬೈಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಏನು ತಪ್ಪಾಗಿ ಏನು ತಿಳ್ಕೊಳ್ಳಲ್ಲ ನಾವು. ಸೊ ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.